ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮ ದೇವತೆಯ ಪಾದಾರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಹಿಂದೂ ಧರ್ಮದ ರಕ್ಷಕ ಕಾರ್ಯಕರ್ತ ಅಣ್ಣಂದಿರಿಗೆ, ಮಾತೃಶಕ್ತಿ ಸಮಸ್ತ ತಾಯಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಆಗಲೇ ಬರಬೇಕಾದ್ರೆ ಹೇಳ್ತಾ ಇದ್ರು, ಕಡಬ ಪ್ರಖಂಡದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಯಾವುದೇ ಕಾರ್ಯಕ್ರಮ ಆದರೂ ಪ್ರತಿ ವರ್ಷ ಮಳೆ ಬೀಳುತ್ತೆ ಅಂತ. ಬಹುಶಃ ಭಗವಂತನ ಪ್ರೀತಿ ಇರ್ಬೋದೇನೋ, ಭಗವಂತ ತೋರಿಸುವಂಥ ಆಶೀರ್ವಾದ ರೂಪ ಇರ್ಬೋದೇನೋ ಗೊತ್ತಿಲ್ಲ. ಆದರೆ ಪ್ರತಿ ವರ್ಷ ಕಾರ್ಯಕ್ರಮದ ಸಮಯದಲ್ಲಿ ಮಳೆ ಬಿದ್ದ ನಂತರವೂ ಆಗಲೇ ಬರಬೇಕಾದ್ರೆ ಬಹಳ ಜೋರು ಮಳೆ ಬೀಳ್ತಾ ಇತ್ತು. ಆಗ ಅನಿಸ್ತು, ಇಂತಹ ಧಾರಾಕಾರವಾದ ಮಳೆ ಪ್ರತಿ ವರ್ಷ ಬಿದ್ದಾಗಲೂ ಸಹ ಈ ಕಡಬ ಪ್ರಖಂಡದ ಸಮಸ್ತ ಹಿಂದೂ ಬಾಂಧವರು ಧಾರಾಕಾರವಾದ ಮಳೆಗಿಂತ ಹೆಚ್ಚಿನ ಪ್ರಜ್ವಲತೆಯಿಂದ ಉರಿಯುವುದು ನಮ್ಮ ಎದೆಯಲ್ಲಿರ್ತಕ್ಕಂಥ ಹಿಂದುತ್ವದ ಜ್ವಾಲೆ ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀರಾ. ಪ್ರತಿ ವರ್ಷ ಇದೇ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಮಾಡ್ತೀರಲ್ಲ, ಅದು ಹಿಂದುತ್ವದ ಜ್ವಾಲೆ, ಅದು ಹಿಂದುತ್ವ ನಮ್ಮಲ್ಲಿ ತುಂಬಿಸುವಂತ ಶಕ್ತಿ. ಅಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುವಂಥ ಎಲ್ಲ ಕಾರ್ಯಕರ್ತ ಅಣ್ಣಂದಿರಿಗೆ, ಮಾತೃಶಕ್ತಿಯ ತಾಯಂದಿರಿಗೆ ವಿಶೇಷವಾಗಿ ನನ್ನ ನಮನವನ್ನು ಸಲ್ಲಿಸ್ತೀನಿ. ಬಹುಶಃ ವಿಶ್ವ ಹಿಂದೂ ಪರಿಷತ್ ಈಗ ಸುಮಾರು 60ನೇ ವರ್ಷಕ್ಕೆ ಕಾಲಿಡ್ತಾ ಇರೋದ್ರಿಂದ 6 ದಶಕಗಳು ಕಳೆದಿವೆ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆಯಾಗಿ. ಈ 6 ದಶಕಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಅಥವಾ ಸಮಸ್ತವಾಗಿ ಒಟ್ಟಿನಲ್ಲಿ ಹಿಂದೂ ಸಂಘಟನೆಗಳು ಏನು ಮಾಡಿವೆ ಅನ್ನೋ ಪ್ರಶ್ನೆ ಅನೇಕರಿಗಿರುತ್ತೆ. ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆಗಿ 6 ದಶಕಗಳಲ್ಲಿ, ಅರ್ಥಾತ್ ಬರೋಬ್ಬರಿ 60 ವರ್ಷಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾಡಿರುವಂತ ಕೆಲಸ ಎಂಥದ್ದು ಅಂತ ಕೇಳಿದ್ರೆ, 50,000ಕ್ಕೂ ಹೆಚ್ಚಿನ 80,000ಕ್ಕೂ ಹೆಚ್ಚು ಸಮಿತಿಗಳನ್ನ ನಿರ್ಮಿಸಿದೆ. 50,000ಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನ, ಸೇವಾ ಚಟುವಟಿಕೆಗಳನ್ನ ಮುಂದೆ ನಿಂತು ನಡೆಸ್ತಾ ಇದೆ. 20,000ಕ್ಕೂ ಹೆಚ್ಚು ಸತ್ಸಂಗಗಳನ್ನ ದೇಶದಾದ್ಯಂತ, ವಿಶ್ವದಾದ್ಯಂತ ನಿರ್ಮಿಸಿದೆ. ಅಷ್ಟೇ ಅಲ್ಲದೆ ಪ್ರಸ್ತುತ ಈಗಿನ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಫಿಜಿ, ನ್ಯೂಜಿಲೆಂಡ್, USA, ಯುನೈಟೆಡ್ ಕಿಂಗ್ಡಮ್ ನಂತ 17 ದೇಶಗಳಲ್ಲಿ ಮತ್ತು ಅದನ್ನು ಹೊರತುಪಡಿಸಿ ಸಿಂಗಪೂರ್, ಸೌತ್ ಆಫ್ರಿಕಾ ಅಂತ ದೇಶಗಳಲ್ಲಿ HSS ಇಸ್ಕಾನ್ ರಾಮಕೃಷ್ಣಾಶ್ರಮದೊಂದಿಗೆ ಇಡೀ ವಿಶ್ವದಲ್ಲೇ ಕೆಲಸ ಮಾಡ್ತಾ ಇರುವಂತ ವಿಶ್ವದ ಅತ್ಯಂತ ದೊಡ್ಡ ಹಿಂದೂ ಸಂಘಟನೆ ಅಂತ ಯಾವ್ದಾರು ಇದ್ರೆ ಅದು ನಮ್ಮ ವಿಶ್ವ ಹಿಂದೂ ಪರಿಷತ್. 60 ವರ್ಷದಲ್ಲಿ ವಿಶ್ವದಾದ್ಯಂತ ವಿಶ್ವ ಹಿಂದೂ ಪರಿಷತ್ ಮಾಡಿರುವಂತ ಕೆಲಸ ಯಾವುದು ಅಂತ ಕೇಳಿದ್ರೆ, ಹಿಂದೂಗಳನ್ನಾಗಿಸುವ ಕೆಲಸ ಮಾಡಿದೆ. ಕಾರಣ ಏನಕ್ಕೆ ಅಂದ್ರೆ, ಇವತ್ತಿನ ದಿನ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಕ್ರಿಶ್ಚಿಯನಾಗಿ ಮತಾಂತರ ಮಾಡ್ಬೋದು, ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಮುಸಲ್ಮಾನನಾಗಿ ಮತಾಂತರ ಮಾಡ್ಬೋದು, ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಸೆಕ್ಯುಲರ್ ಆಗಿಸಬಹುದು, ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಕಮ್ಯುನಿಸ್ಟ್ ಆಗಿಸಬಹುದು. ಆದರೆ ಹಿಂದುವನ್ನ ಹಿಂದೂ ಆಗಿಸೋದು ಕಷ್ಟ ಆಗಿದೆ ಇವತ್ತಿನ ದಿನದಲ್ಲಿ. ಅಂತಹ ಸಂದರ್ಭದಲ್ಲಿ ರಾಜಕೀಯ ಆಸಕ್ತಿಗಳಲ್ಲಿ ಒಡೆದೋಗಿದ್ದಂತ ಹಿಂದೂಗಳು, ಜಾತ್ಯತೀತತೆಯ ಚಿಂತನೆಯಲ್ಲಿ ಒಡೆದೋಗಿದ್ದಂತ ಹಿಂದೂಗಳು, ಬೇರೆ ಬೇರೆ ತತ್ವ ಸಿದ್ಧಾಂತಗಳ ಹೆಸರಲ್ಲಿ ಒಡೆದೋಗಿದ್ದಂತ ಹಿಂದೂಗಳು, ತಮ್ಮ ಜಾತಿ ಉಪಜಾತಿಗಳ ಹೆಸರಲ್ಲಿ ಒಡೆದೋಗಿದ್ದಂತ ಹಿಂದೂಗಳು, ಎಲ್ಲ ಹಿಂದೂಗಳಿಗೂ ವಿಶ್ವ ಹಿಂದೂ ಪರಿಷತ್ ಒಂದು ಕರೆ ಕೊಡ್ತು. ಯಾವ ಕರೆ? ನಿಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಅದನ್ನ ನಿಮ್ಮ ಮನೆ ಒಳಗಿಟ್ಕೊಳ್ಳಿ. ನಿಮ್ಮ ಜಾತಿ ಉಪಜಾತಿ ಯಾವುದೇ ಇರಲಿ, ಅದನ್ನ ನಿಮ್ಮ ಮನೆ ದೇವ್ರ ಕೋಣೆ ಒಳಗಿಟ್ಕೊಳ್ಳಿ. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನ ದಾಟಿ ಮನೆ ಹೊಸಲು ದಾಟಿ ಹೊರಗೆ ಬರಬೇಕಾದ್ರೆ ರಾಜಕೀಯ ಆಸಕ್ತಿ, ಜಾತಿ, ಮತ, ಪಂಥ, ಉಪಜಾತಿ ಎಲ್ಲವನ್ನೂ ಬದಿಗಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಡಿ ಅನ್ನೋ ಸಂದೇಶವನ್ನ ವಿಶ್ವ ಹಿಂದೂ ಪರಿಷತ್ ಕೊಡ್ತು. ಆ ಸಂದೇಶ ಕೊಟ್ಟಿದ್ದಾಗಿಂದ ಈ 6 ದಶಕಗಳಲ್ಲಿ ಹಿಂದೂಗಳು ಬಹಳ ದೊಡ್ಡ ಮಟ್ಟಕ್ಕೆ ಸಂಘಟಿತರಾಗಿದ್ದೀವಿ. ಎಷ್ಟರ ಮಟ್ಟಿಗೆ ಅಂದ್ರೆ, ಒಂದೇ ಒಂದು ಉದಾಹರಣೆಯನ್ನು ನೀಡ್ತೀನಿ. ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಕಾರ್ಯಕ್ರಮದ ಹತ್ರ ಒಬ್ರು ಮಾತಾಡ್ತಾ ಇದ್ರು. ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಹಿರಿಯರೊಬ್ರು ಹೇಳಿದ್ರು, ಈಗ ಕಾರ್ಯಕ್ರಮಕ್ಕೆ ಬರ್ತಾ ಇರಬೇಕಾದ್ರೆ ಹೈವೇನಲ್ಲಿ ಒಂದಿಷ್ಟು ಜನ 2-3 ಬೈಕ್ನವರು ಅವ್ರ ಕಾರಲ್ಲಿ ಬರ್ತಾ ಇರಬೇಕಾದ್ರೆ 2-3 ಬೈಕ್ನವರು ಅಕ್ಕಪಕ್ಕ ತೊಂದರೆ ಕೊಡ್ತಾ ಇದ್ರಂತೆ. ಮುಂದೆ ಬಂದು ಇವ್ರ ಕಾರ್ನಲ್ಲಿ ಕೂತಿದ್ದವ್ರು ಸುಮ್ಮನೆ ಕೂತಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಈ ಬೈಕ್ ನಲ್ಲಿ ಯಾರು ತೊಂದರೆ ಕೊಡ್ತಾ ಇದ್ರು, ಅವ್ರ ಕಾರ್ನಲ್ಲಿ ಕೂತಿರೋರ್ನ ಕಡೆ ಒಂದ್ಸಲ ಕಣ್ಣಾಡಿಸಿದ್ರಂತೆ. ಕಾರ್ನಲ್ಲಿ ಕೂತಿದ್ದವರು ಕಾರ್ಯಕರ್ತರು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡಿದ್ರು. ಅವ್ರು ಹೇಳಿದ್ರು, ಈ ರೀತಿ ಅನೇಕ ನಿಮಿಷಗಳ ಕಾಲ ತೊಂದರೆ ಕೊಡ್ತಿದ್ದವರು ಹೆಗಲ ಮೇಲೆ ಕೇಸರಿ ಶಲ್ಯ ನೋಡಿದ ತಕ್ಷಣ ಪಕ್ಕದ ಬೈಕ್
ಆ ಕೆಲಸವನ್ನ ನಿರಂತರವಾಗಿ ಹಿಂದೂ ಸಂಘಟನೆಗಳು ಮಾಡ್ತಾ ಇವೆ. ಈ ಸಂಘಟನೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಸಂಘಟಿತರಾಗಿದ್ದಾರೆ ಹಿಂದೂಗಳು ಈಗಿನ ಸಮಯದಲ್ಲಿ ಅಂದ್ರೆ, ಇದೇ ರೀತಿಯ ಇನ್ನೊಂದು ಘಟನೆ ನಡೀತು. ಇದು ಬೆಂಗಳೂರಿನಲ್ಲಿ ನನ್ನ ಕಣ್ಣು ಮುಂದೆ ನಡೆದಂತ ಘಟನೆ. ಇದು ನಮ್ಮಪ್ಪ ಆಟೋ ಚಾಲಕರಾಗಿರೋದ್ರಿಂದ ನಾನು ನಮ್ಮಪ್ಪ ಬೆಂಗಳೂರಿನಲ್ಲಿ ಎಲ್ಲ ಓಡಾಡಿದ್ರು ನಮ್ಮ ಆಟೋದಲ್ಲೇ ಹೋಗ್ತಾ ಇರ್ತೀವಿ. ಇದೇ ರೀತಿ ಹೋಗ್ಬೇಕಾದ್ರೆ ಕೆಲವು ತಿಂಗಳ ಹಿಂದೆ ನಡೆದಂತ ಘಟನೆ. ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಜೋರಾಗಿ ಯಾರೋ ಮಾತಾಡ್ತಾ ಇದ್ರು. ಗಲಾಟೆ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಗಲಾಟೆ ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತಿರ್ಲಿಲ್ಲ. ನಾವು ಸ್ವಲ್ಪ ಹೊತ್ತು ಗಾಡಿ ಪಕ್ಕಕ್ಕೆ ಹಾಕಿ ಏನ್ ಗಲಾಟೆ ಆಗ್ತಾ ಇದೆಯಲ್ಲ ನೋಡೋಣ ಅಂತ ಹೋಗಿ ನಿಂತ್ವಿ. ಗಲಾಟೆ ಏನಕ್ಕೆ ಆಗ್ತಾ ಇತ್ತು ಅಂದ್ರೆ, ಒಬ್ಬ ಬೈಕ್ ಸವಾರ ಬೇರೆ ತಪ್ಪು ದಾರಿಯಿಂದ ಬಂದು ಕಾರಿಗೆ ಟಚ್ ಮಾಡಿದ್ರು. ಕಾರಿಗೆ ಡೆಂಟ್ ಆಗಿತ್ತು. ಕಾರಿನ ಮಾಲೀಕರು ಕೆಳಗಿಳಿದು ಬೈಕ್ ಸವಾರನ್ಗೆ ಜೋರ್ ಬೈತಾ ಇದ್ರು. ಬುದ್ಧಿ ಇಲ್ವೇನಯ್ಯ ನಿನಗೆ, ಗಾಡಿ ಓಡಿಸಕ್ ಬರಲ್ಲ ಅಂದ್ರೆ ಏನಕ್ಕೆ ಗಾಡಿ ತರ್ತೀರ ರೋಡ್ಗೆ ಅಂತ ತುಂಬಾ ಹೊತ್ತು ಬೈತಾ ಇದ್ರು. ಇಷ್ಟೆಲ್ಲ ಬೈದಾದ್ಮೇಲೆ ಕೊನೆಗೆ ಆ ಕಾರಿನ ಮಾಲೀಕರು ಎದುರುಗಡೆ ಇದ್ದಂತ ಬೈಕ್ ಸವಾರನಿಗೆ ಹೇಳಿದ ಒಂದೇ ಒಂದು ಮಾತು, ನೋಡು ಕಾರಿಗೆ ಡೆಂಟ್ ಆಗಿದೆ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಬೈದಿದ್ದು ಮಾತ್ರ ಅಲ್ಲ, ಆಗಿರೋ ಡೆಂಟಿನ ರಿಪೇರಿಗೆ ದುಡ್ಡು ಕಟ್ಟಿಸ್ಕೊಂಡು ಕಳಿಸ್ತಾ ಇದ್ದೆ. ಆದ್ರೆ ನಿನ್ನ ಹಣೆನಲ್ಲಿ ಕುಂಕುಮ ನೋಡ್ದೆ, ನೀನೊಬ್ಬ ಹಿಂದೂ ಅಂತ ಸುಮ್ಮನೆ ಬಿಟ್ಟಿದ್ರು, ಹೋಗು ಅಂತ ಹೇಳಿ ಕಳಿಸಿದ್ರು. ಒಬ್ಬ ಹಿಂದುವಿಗೆ ಇನ್ನೊಬ್ಬ ಹಿಂದುವನ್ನು ನೋಡಿದ ಕೂಡಲೇ ಬರಬೇಕಾದಂತ ಭ್ರಾತೃತ್ವದ ಮನೋಭಾವನೆ ಅದು. ಇಂತಹ ಭ್ರಾತೃತ್ವದ ಮನೋಭಾವನೆ, ಇಂತಹ ಸಂಘಟಿತ ಮನೋಭಾವನೆಯನ್ನ ಸಮಸ್ತ ಹಿಂದೂಗಳಲ್ಲಿ ಮೂಡಿಸುವಂತ ಕೆಲಸವನ್ನ ನಮ್ಮ ಹಿಂದೂ ಸಂಘಟನೆಗಳು ಮಾಡ್ತಾ ಇವೆ. ಅದರ ಪ್ರತಿಫಲವಾಗಿ ಇವತ್ತಿನ ದಿನ ಹಿಂದೂಗಳಲ್ಲೊಂದು ಸ್ವಾಭಿಮಾನದ ಕಿಚ್ಚು ಮೂಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಭಾರತ ಚಂದ್ರಯಾನ 3ನ ಲಾಂಚ್ ಆದಾಗ, ಭಾರತ ಸಕ್ಸಸ್ ಆದಾಗ, ಚಂದ್ರಯಾನ 3ನ ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ ಆದಾಗ ಇಡೀ ಜಗತ್ತು ಅದನ್ನು ನೋಡಿ ಬೆರಗಾಯ್ತು. ಯಾವ ಪಾಯಿಂಟ್ ನಲ್ಲಿ ನಮ್ಮ ನೋವರ್ ಇಳುತ್ತೋ ಆ ಪಾಯಿಂಟ್ ಅನ್ನು ಶಿವಶಕ್ತಿ ಪಾಯಿಂಟ್ ಅಂತ ಹೆಸರನ್ನು ಕೊಡಲಾಯಿತು. ಇದೇ ಕೆಲಸ ಅಕಸ್ಮಾತ್ ಏನಾದ್ರೂ 10-20 ವರ್ಷದ ಹಿಂದೆ ಆಗಿದ್ದಿದ್ರೆ ನಮ್ಮದೇ ಹಿಂದೂಗಳು ಯಾವ್ಯಾವ ರೀತಿ ಎಲ್ಲ ಮಾತಾಡ್ತಾ ಇದ್ರು. ಅಯ್ಯೋ ಚಂದ್ರನ ಮೇಲೆ ಯಾವ್ದೋ ಪಾಯಿಂಟ್ ಶಿವಶಕ್ತಿ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ನೀವು, ಏನಕ್ಕೆ ಮತ್ತೆ ವಾಪಸ್ ನಮ್ಮ ಪುರಾಣಗಳಿಗೆ ಹೋಗ್ತಾ ಇದ್ದೀರಾ ನೀವು ಅಂತ ನಮ್ಮದೇ ಹಿಂದೂಗಳು ಮಾತಾಡ್ತಾ ಇದ್ರೇನು. ಆದ್ರೆ ಈ 60 ವರ್ಷದಲ್ಲಿ ನಮ್ಮ ಹಿಂದೂ ಸಂಘಟನೆಗಳು ಮಾಡಿರುವಂತ ಕೆಲಸ ಇದೆಯಲ್ಲ, ಈಗ ಅದನ್ನು ನೋಡಿದಾಗ ಪ್ರತಿಯೊಬ್ಬ ಹಿಂದೂವಿನಲ್ಲೂ ಒಂದು ಸ್ವಾಭಿಮಾನ ಮಾಡುತ್ತೆ. ಹೌದು, ಸರಿಯಾಗಿ ಮಾಡಿದ್ದಾರೆ, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಅದು, ಇಡೀ ಜಗತ್ತು ನೋಡಬೇಕು ಅಂತ. ಅದೇ ಕಾರಣದಿಂದ ಆದಿತ್ಯ ಎಲ್ವನ್ನ ಲಾಂಚ್ ಆಗಬೇಕಾದ್ರೂ ಸಹ ಸಮಸ್ತ ಜಗತ್ತು ಲೈವ್ ನಲ್ಲಿ ಕೂತು ನೋಡಬೇಕಾದ್ರೆ ಆದಿತ್ಯ ಎಲ್ವನ್ನ ಲಾಂಚ್ನ ಸಂದರ್ಭದಲ್ಲಿ ಸೂರ್ಯ ಮಂತ್ರವನ್ನ ಪಠಿಸ್ತಾ ರಾಕೆಟ್ ಲಾಂಚ್ ಆಯ್ತು. ಕಾರಣ, ಈಗ ಹಿಂದೂಗಳಲ್ಲೊಂದು ಸ್ವಾಭಿಮಾನ ಬೆಳೆದಿದೆ. ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ಲಿಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ಜಗತ್ತಿನ ಮುಂದೆ ತೋರಿಸ್ಕೊಳ್ಳೋದ್ರಲ್ಲಿ ಯಾವ ಹಿಂಜರಿಕೆ ಅವಶ್ಯಕತೆಯೂ ಇಲ್ಲ ಅಂತ. ಅಂತಹ ಒಂದು ಸ್ವಾಭಿಮಾನದ ಕಿಚ್ಚನ್ನೆಬ್ಬಿಸುವಂತ, ಸಂಘಟಿತ ಬಲವನ್ನ ಮೂಡಿಸುವಂತ, ಅಂತರ್ಪ್ರವಾಹದಂತೆ ಕೆಲಸ ಮಾಡ್ತಾ ಇರುವಂತಹದ್ದು ನಮ್ಮ ಹಿಂದೂ ಸಂಘಟನೆಗಳು. ಈ ಕೆಲಸಗಳ ಪರಿಣಾಮದಿಂದ ಇವತ್ತಿನ ದಿನ ಬಹಳ ಹೆಮ್ಮೆಯಿಂದ ಹಿಂದೂ ಸಮಾಜ ಹೇಳಬಹುದು, ಹೌದು ಹಿಂದೂಗಳು ಸಂಘಟಿತರಾಗಿದ್ದೀವಿ. ಎಷ್ಟರ ಮಟ್ಟಿಗೆ ಸಂಘಟಿತರಾಗಿದ್ದೀವಿ ಅಂದ್ರೆ ನಮ್ಮ ಪ್ರತಿಯೊಂದು ಹೋರಾಟಕ್ಕೂ ಪ್ರತಿಫಲ ಈಗ ಕಾಣಿಸ್ತಾ ಇದ್ದಾವ ನಮಗೆ. 500 ವರ್ಷಗಳ ಕಾಲ ಹೋರಾಡ್ತಾ ಇದ್ವಿ ನಮ್ಮ ರಾಮ ಮಂದಿರಕ್ಕೋಸ್ಕರ. ಇದೇ ರೀತಿಯ ಮೆರವಣಿಗೆನಲ್ಲಿ, ಇದೇ ರೀತಿಯ ಕಾರ್ಯಕ್ರಮದಲ್ಲಿ, ಇದೇ ರೀತಿಯ ಡಿಜೆಗಳಲ್ಲಿ ನಾವು ಹಾಡುಗಳನ್ನ ಹಾಕೊಂಡು ತಿರುಗಾಡ್ತಾ ಇದ್ವಿ. ಬನಾಯಂಗೆ ಮಂದಿರ ಅಂತ. ಇವತ್ತಿನ ದಿನ ಹೆಮ್ಮೆ ಅಂತ ಹೇಳಬೇಕು, ಮುಂದಿನ ವರ್ಷ ಅದೇ ಅಯೋಧ್ಯೆ, ಅದೇ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಮುಂದಿನ ವರ್ಷ ಜನವರಿಗೆ ರಾಮನವಮಿಯನ್ನ ಅದೇ ರಾಮ ಮಂದಿರದಲ್ಲಿ ಆಚರಿಸೋದು ನಾವು ಅಂತ ಸಮಸ್ತ ಹಿಂದೂ ಸಮಾಜ ಹೆಮ್ಮೆಯಿಂದ ಹೇಳುವಂತ ಸಂದರ್ಭ ಈಗ ಬಂದಿದೆ. ಈಗ ಹಿಂದೂಗಳ ಹೆಮ್ಮೆ ಅಂತ ಹೇಳ್ಕೊಳ್ಬೇಕು. 500 ವರ್ಷದ ಹೋರಾಟದ ಪ್ರತಿಫಲ ರಾಮ ಮಂದಿರ ವಾಪಸ್ ಬರ್ತಾ ಇದೆ. ಅನೇಕ ವರ್ಷದ ಹೋರಾಟದ ಪ್ರತಿಫಲ ಕಾಶ್ಮೀರದಲ್ಲಿ ಮತ್ತೊಮ್ಮೆ ತಾಯಿ ಶಾರದಾ ಪೀಠ, ಶಾರದಾ ಮಂದಿರ ನಿರ್ಮಾಣ ಆಗಿದೆ. ಇಷ್ಟು ವರ್ಷ ಹೇಳ್ತಾನೆ ಇದ್ವಿ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಶಿಬಿರದಲ್ಲಿ ಹೇಳಿಸ್ತಾನೆ ಇದ್ವಿ, ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ, ಕಾಶ್ಮೀರದಲ್ಲಿ ನೆಲೆಸಿರ್ತಾಳೆ ತಾಯಿ ಶಾರದೆ ಅಂತ. ಈಗ ಅವರು ಕಣ್ತುಂಬಿಸುವಂತೆ ತೋರಿಸ್ಬೋದು, ಕಾಶ್ಮೀರದಲ್ಲಿ ಇದ್ದಾಳೆ ನೋಡು ತಾಯಿ ಶಾರದೆ, ಆಕೆ ದೇವಸ್ಥಾನ ನಿರ್ಮಾಣ ಆಗಿದೆ ಕಾಶ್ಮೀರದಲ್ಲಿ ಅಂತ. ಕಾಶ್ಮೀರದಲ್ಲಿ ಮೊನ್ನೆ ಇದೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾಶ್ಮೀರದಲ್ಲಿ ಆಚರಿಸಿದ್ದಾರೆ. ಅದರ ವಿಡಿಯೋ ಎಲ್ಲೆಡೆ ಹರಿದಾಡ್ತಾ ಇದೆ. ಅದೇ ಕೆಲವು ವರ್ಷಗಳ ಹಿಂದೆ ಅದೇ ಕಾಶ್ಮೀರದಲ್ಲಿ ಘೋಷಣೆಗಳು ಮೂಡಿದ್ವು, ಕೇವಲ 30 ವರ್ಷಗಳ ಹಿಂದೆ. ಯಾವ ಘೋಷಣೆಗಳು? ಕಾಶ್ಮೀರದ ಪಂಡಿತರೇ, ನಿಮ್ಮ ಹೆಣ್ಣು ಮಕ್ಕಳನ್ನ ಇಲ್ಲೇ ಬಿಟ್ಟು ನೀವು ಜಾಗ ಖಾಲಿ ಮಾಡಿ. ಕಾಶ್ಮೀರದಲ್ಲಿ ಘೋಷಣೆಗಳು ಮೊಳಗಿದ್ವು. ಎಂತಹ ಘೋಷಣೆಗಳು? ಮಂತ್ರಗಳನ್ನು ಹೇಳಿದ್ರೆ ನಾಲಿಗೆ ಕತ್ತರಿಸ್ತೀವಿ,
ಕೇಸರಿ ಧ್ವಜ ಕೈಯಲ್ಲಿ ಹಿಡಿದ್ರೆ ಕೈ ಕತ್ತರಿಸ್ತೀವಿ, ಗಂಟೆ ಬಾರಿಸಿದ್ರೆ ನಿಮ್ಮ ಮಂದಿರಗಳನ್ನ ಧ್ವಂಸಗೊಳಿಸ್ತೀವಿ. ಕೇವಲ 30 ವರ್ಷದ ಹಿಂದೆ ಕಾಶ್ಮೀರದಲ್ಲಿ ಕೇಳಿ ಬಂದಂತ ಘೋಷಣೆಗಳಿವೆಲ್ಲ. ಇವತ್ತಿನ ದಿನ ಅಂತ ಘೋಷಣೆ ಹಾಕ್ಲಿಕ್ಕೆ ಎಂತಹ ಕಾಶ್ಮೀರದಲ್ಲಿರುವಂತೆ ಜಿಹಾದಿಯ ಎದೆ ಒಮ್ಮೆ ನಡುಗುತ್ತೆ. ಕಾರಣ ಹಿಂದೂಗಳು ಇವತ್ತಿನ ದಿನ ಸಂಘಟಿತರಾಗಿದ್ದೀವಿ ಅಂತ ಸಮಸ್ತ ಸಮಾಜಕ್ಕೆ ಗೊತ್ತಾಗಿದೆ, ಸಮಸ್ತ ಜಗತ್ತಿಗೆ ತಿಳಿದಿದೆ. ಹಿಂದೂಗಳು ಸಂಘಟಿತರಾಗ್ತಾ ಇರುವಂತ ರೀತಿ ಅಂತದ್ದು ಅಂತ. ಆದ್ರೆ ದುರಾದೃಷ್ಟವಶಾತ್ ಇಂತಹ ಸಂದರ್ಭದಲ್ಲೂ ಕೆಲವೊಂದಿಷ್ಟು ಜನ ಇದ್ದಾರೆ, ಸನಾತನ ಧರ್ಮದ ಮೂಲೋತ್ಪಾಟನೆ ಮಾಡಬೇಕು, ಸನಾತನ ಧರ್ಮದ ನಿರ್ಮೂಲನೆ ಮಾಡಬೇಕು ಅಂತ ಹೇಳೋರು ಅನೇಕರಿದ್ದಾರೆ. ಉದಯನಿಧಿ ಸ್ಟಾಲಿನ್ ಅವರು ಹೇಳಿಕೆ ಕೊಡ್ತಾರೆ, ಸನಾತನ ಧರ್ಮ ಡೆಂಗು ಮಲೇರಿಯಾ ಇದ್ದ ಹಾಗೆ, ಹರಡುವಂತ ರೋಗ ಇದ್ದ ಹಾಗೆ, ಅಂತ ಸನಾತನ ಧರ್ಮದ ನಿರ್ಮೂಲನೆ ಮಾಡಬೇಕು ಅಂತ. ಬಹುಶಃ ಅವರಿಗೆ ತಿಳಿದಿಲ್ಲ, ಈ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅಂತ ಹೇಳ್ತಾ ಇರೋದು ಅವರೇ ಮೊದಲನೇ ಅವರೇನಲ್ಲ. ಕಾರಣ ನಮ್ಮ ಧರ್ಮದ ಮೇಲೆ ಸಾವಿರಾರು ವರ್ಷಗಳ ದಾಳಿ ನಿರಂತರವಾಗಿ ನಡೆದಿದೆ. ಆದ್ರೆ ನಮ್ಮ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಯಾರಿಂದಲೂ ಆಗ್ಲಿಲ್ಲ. ಏನಕ್ಕೆ ಗೊತ್ತೇ? ಏನಕ್ಕೆ ಧರ್ಮದ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ ಗೊತ್ತೇ? ಕಾರಣ ನಮ್ಮ ಮೇಲೆ ದಾಳಿ ಮಾಡಿದವರೆಲ್ಲ ಅನ್ಕೊಂಡ್ರು ಸನಾತನ ಧರ್ಮದ ನಾಶ ಮಾಡ್ಬೇಕಂದ್ರೆ ಸನಾತನ ಧರ್ಮದ ಮೂಲ ಹುಡ್ಕೊಂಡು ಹೋಗಬೇಕು. ಎಲ್ಲಿಗೆ ಹೋಗ್ತಾರೆ? ನಮ್ಮ ಸನಾತನ ಧರ್ಮದ ಮೂಲ ದಾಳಿಕೋರರಿಗೆಲ್ಲ ನಮ್ಮ ಮಠ ಮಂದಿರದಲ್ಲಿ ಕಾಣಿಸ್ತು. ಅದಕ್ಕೆ ನಮ್ಮ ಮಠ ಮಂದಿರಗಳನ್ನು ಧ್ವಂಸಗೊಳಿಸಿದ್ರು. ಆದ್ರೆ ಸನಾತನ ಧರ್ಮ ನಾಶ ಆಗ್ಲಿಲ್ಲ. ನಮ್ಮ ಸನಾತನ ಧರ್ಮದ ಮೂಲ ಕೇಸರಿಯಲ್ಲಿ ಕಾಣಿಸ್ತು, ಕೇಸರಿ ಕೈಯಲ್ಲಿ ಹಿಡಿದವರ ಕೈ ಕತ್ತರಿಸಿದ್ರು. ಆದ್ರೆ ಸನಾತನ ಧರ್ಮದ ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಸನಾತನ ಧರ್ಮದ ಮೂಲ ಕಾವಿ ಕಟ್ಟಿರುವಂತ ಸಂತರಲ್ಲಿ ಕಾಣಿಸ್ತು, ಅಂತ ಸಂತರ ನರಮೇಧವನ್ನ ಮಾಡಿದ್ರು. ಆದ್ರೆ ಸನಾತನ ಧರ್ಮದ ನಾಶ ಆಗ್ಲಿಲ್ಲ. ನಮ್ಮ ಸನಾತನ ಧರ್ಮದ ಮೂಲ ನಮ್ಮ ಗ್ರಂಥಗಳ ಕಾಣಿಸ್ತು, ಅದಕ್ಕೆ ಗ್ರಂಥಗಳನ್ನ ಕೂಡಿಟ್ಟಿದಂತ ಗ್ರಂಥಾಲಯಗಳಿಗೆ ಬೆಂಕಿ ಹಚ್ಚಿದ್ರು, ನಮ್ಮ ಗ್ರಂಥಗಳನ್ನ ಸುಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಸನಾತನ ಧರ್ಮದ ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನಕ್ಕೆ ಅಂದ್ರೆ ಈ ಮೂರ್ಖರೆಲ್ಲರೂ ಅನ್ಕೊಂಡ್ರು ನಮ್ಮ ಸನಾತನ ಧರ್ಮದ ಮೂಲ ಯಾವುದೋ ಕಟ್ಟಡಗಳಲ್ಲಿ ಕಲ್ಲು ಮಣ್ಣಿನಲ್ಲಿದೆ ಅಂತ ಅನ್ಕೊಂಡು ಕಲ್ಲು ಮಣ್ಣನ್ನು ಧ್ವಂಸ ಮಾಡ್ಲಿಕ್ಕೆ ಹೋದ್ರು. ಆದ್ರೆ ಇವ್ರಿಗೆ ಇವತ್ತಿಗೂ ಅರ್ಥ ಆಗ್ಲಿಲ್ಲ ಸನಾತನ ಧರ್ಮದ ಮೂಲ ಎಲ್ಲಿ ಅಡಗಿದೆ ಅಂತ ಕೇಳಿದ್ರೆ ನಮ್ಮ ಹಿರಿಯರು ಇವತ್ತಿಗೂ ಬೆಳಗ್ಗೆದ್ದು ಸೂರ್ಯನನ್ನ ನೋಡಿ ಸೂರ್ಯನಿಗೆ ನೀರಿನ ಅಭಿಷೇಕವನ್ನ ಮಾಡಿ ಸೂರ್ಯ ಮಂತ್ರ ಪಠಿಸ್ತಾರಲ್ಲ, ಅಂತ ಜ್ವಲಂತ ಸೂರ್ಯನನ್ನ ಸೂರ್ಯದೇವ ಅಂತ ಆರಾಧಿಸೋದ್ರಲ್ಲಿದೆ. ಆ ಸೂರ್ಯನ ಜ್ವಲಂತ ಅಗ್ನಿಯನ್ನ ದಮಿಸುವಂತ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಅದಕ್ಕೆ ನಮ್ಮ ಸನಾತನ ಧರ್ಮದ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸನಾತನ ಧರ್ಮದ ಮೂಲ ಎಲ್ಲಿದೆ ಅಂತ ಕೇಳಿದ್ರೆ ದಿನಾ ಬೆಳಗ್ಗೆದ್ದು ಹೇಳ್ತೀವಲ್ಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಮುಕುರು ಅಂತ ಸಪ್ತ ಜಾಹ್ನವಿಗಳನ್ನ ಸಪ್ತ ನದಿಗಳನ್ನ ತಾಯಿ ಸ್ಥಾನದಲ್ಲಿಟ್ಟು ಆರಾಧಿಸುವಂತದ್ರಿದೆ. ಆ ಸನಾತನ ಧರ್ಮ ಆರಾಧಿಸುವಂತ ಸಪ್ತ ಜಾಹ್ನವಿಗಳಲ್ಲಿ ಹರಿಯುವಂತ ಅಖಂಡ ಪ್ರವಾಹದ ಅಲೆಗಳನ್ನ ತಣಿಸುವಂತ ಸಾಮರ್ಥ್ಯ ಯಾರಲ್ಲೂ ಇಲ್ಲ ಸ್ವಾಮಿ. ಅದಕ್ಕೆ ನಮ್ಮ ಸನಾತನ ಧರ್ಮದ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸನಾತನ ಹಿಂದೂ ಧರ್ಮದ ಮೂಲ ಗಾಳಿಯನ್ನು ವಾಯುದೇವ ಅಂತ ಆರಾಧಿಸೋದ್ರಲ್ಲಿದೆ. ಪರ್ವತ ಶ್ರೇಣಿಗಳನ್ನು ದೇವರ ಸ್ಥಾನದಲ್ಲಿಟ್ಟು ಆರಾಧಿಸುವಂತದ್ರಲ್ಲಿದೆ. ಸಮಸ್ತ ಭೂಮಂಡಲವನ್ನ ದಿನಾ ಬೆಳಗ್ಗೆದ್ದು ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡಲೆ ವಿಷ್ಣು ಪತ್ನಿ ನಮಸ್ತುಬೆ ಪಾದಸ್ಪರ್ಶ ಶಮಸ್ಸುಮೆ ಅಂತ ಹೇಳ್ತಾ ಭೂತಾಯಿಯನ್ನ ಜಗನ್ಮಾತೆಯ ಸ್ಥಾನದಲ್ಲಿಟ್ಟು ಆರಾಧಿಸುವಂತದ್ರ ಸನಾತನ ಧರ್ಮದ ಮೂಲ ಅಡಗಿದೆ. ಭೂಮಂಡಲದ ನಾಶ ಯಾರಿಂದಲೂ ಸಾಧ್ಯ ಇಲ್ಲ. ಗಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಅಗ್ನಿಯನ್ನ ನಿಲ್ಲಿಸುವಂತ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಅದಕ್ಕೆ ನಮ್ಮ ಸನಾತನ ಧರ್ಮದ ನಾಶ ಮಾಡಲಿಕ್ಕೂ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅದಕ್ಕೆ ನಮ್ಮ ಮೇಲಾದಂತ ಸಾವಿರಾರು ವರ್ಷದ ದಾಳಿಯ ನಂತರವೂ 100, 200 ಅಲ್ಲ, ಸಾವಿರಾರು ವರ್ಷಗಳ ದಾಳಿ. ಈ ಸಾವಿರಾರು ವರ್ಷದ ದಾಳಿ ಏನಮ್ಮ ಅಂತ ನಾವು ಅನ್ಕೊಳ್ಬಹುದು. ಆದರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಜಗತ್ತಿನಲ್ಲಿ ಒಂದು ಜನಾಂಗ ಇತ್ತು, ಈಜಿಪ್ಷಿಯನ್ ಜನಾಂಗ ಅಂತ ಅದ್ರ ಹೆಸರು. ನಮ್ಮ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಓದಿಸ್ತಾರಲ್ಲ ಈಜಿಪ್ಟ್ನ ಪಿರಮಿಡ್ಗಳ ಬಗ್ಗೆ. ಅದೇ ಈಜಿಪ್ಷಿಯನ್ ಜನಾಂಗ ಕೇವಲ 21 ವರ್ಷಗಳ ಕಾಲ ಒಂದು ಜನಾಂಗ ನಿರಂತರ ದಾಳಿ ಮಾಡ್ತು ಈಜಿಪ್ಷಿಯನ್ ಜನಾಂಗದ ಮೇಲೆ. ಪರಿಣಾಮ ಸಮಸ್ತ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಟರ್ಕಿ ಕೇವಲ 14 ವರ್ಷಗಳ ಕಾಲ ನಿರಂತರ ದಾಳಿಯಾಗಿದ್ದು ಒಂದೇ ಒಂದು ಜನಾಂಗದ ಟರ್ಕಿಯ ಮೇಲೆ. ಸಮಸ್ತ ಟರ್ಕಿಯಲ್ಲಿದ್ದಂಥ ಮೂಲ ಜನಾಂಗ ನಶಿಸಿ ಹೋಯಿತು. ಪರ್ಷಿಯಾ ಅನ್ನೋ ಒಂದು ದೇಶ ಇತ್ತು ಈ ಜಗತ್ತಿನಲ್ಲಿ. ಆ ಪರ್ಷಿಯಾ ಅನ್ನೋ ದೇಶ 4,000 ಜನ ಮುಸಲ್ಮಾನರಿಗೆ ಆಶ್ರಯ ನೀಡಿತು. ಪರಿಣಾಮ 100 ವರ್ಷದಲ್ಲಿ ಪರ್ಷಿಯಾ ಅನ್ನೋ ದೇಶ ಸಮಸ್ತ ನಿರ್ಮೂಲನೆಗೊಂಡು ಅದೇ ಜಾಗದಲ್ಲಿ ಒಂದು ಮುಸ್ಲಿಂ ರಾಷ್ಟ್ರ ಉದ್ಭವ ಆಯಿತು. ಆ ಮುಸ್ಲಿಂ ರಾಷ್ಟ್ರವನ್ನ ಇವತ್ತು ನಾವು ಇರಾನ್ ಅಂತ ಗುರುತಿಸ್ತೀವಿ. ಯುರೋಪ್
ಕೇವಲ 48-49 ವರ್ಷಗಳ ಕಾಲ ಯುರೋಪ್ ಖಂಡದ ಮೇಲೆ ನಡೆದಂತ ನಿರಂತರ ದಾಳಿ ಪರಿಣಾಮ ಯುರೋಪ್ ಖಂಡದಲ್ಲಿದ್ದಂತ 44 ರಾಷ್ಟ್ರದಲ್ಲಿದ್ದಂತ ಮೂಲ ಜನಾಂಗ ನೆಲಸಮಗೊಂಡು ಇವತ್ತು ಇಡೀ ಯುರೋಪಿಯನ್ ಖಂಡವೇ ಕ್ರಿಶ್ಚಿಯನೈಸ್ ಆಗಿದೆ. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ ನೂರಾರು ಮತಪಂಥಗಳು ಕಣ್ಣು ಮರೆಯಾದವು. ಪ್ರಾಚೀನ ಅಂತ ಕರೆಸ್ಕೊಂಡಿದ್ದಂತ 35 ಜನಾಂಗಗಳಿದ್ವು ಇದೇ ಜಗತ್ನಲ್ಲಿ. ಎಲ್ಲೋಯ್ತು ಆ ಜನಾಂಗಗಳು? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ, ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ, ಎಲ್ಲೋದ್ರು ಈಜಿಪ್ಷಿಯನರು, ಎಲ್ಲರೂ ಪರ್ಷಿಯನರು. ಒಮ್ಮೆ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ತಮ್ಮ ಮೇಲಾದಂತ 10, 20, 40, 50, 100 ವರ್ಷಗಳ ಕಾಲ ಒಂದೊಂದು ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಈ ಜನಾಂಗಗಳಿಗೆ ಮತಪಂಥಗಳಲ್ಲಿರಲಿಲ್ಲ. ಪರಿಣಾಮ ಈ ಎಲ್ಲಾ ಪ್ರಾಚೀನ ಅಂತ ಕರೆಸ್ಕೊಂಡಿದ್ದಂತ ಮತಪಂಥಗಳು ಜನಾಂಗಗಳೆಲ್ಲ ಅಲ್ಪಾಯುಷಿಯಾಗಿ ಕಾಲಗರ್ಭ ಸೇರಿದ್ವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ನಿರಂತರ 1,000ಕ್ಕೂ ಹೆಚ್ಚು ವರ್ಷದ ದಾಳಿ ಆಯ್ತಲ್ಲ. ಮತ್ತೆ 1,000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡಿದವರು ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಜನಾಂಗ ದಾಳಿ ಮಾಡಿದ್ರು. ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂಗಳು ಹಿಂದೂಗಳಾಗಿ ಉಳಿದಿದ್ದೀವಿ. ಹಿಂದೂ ಸಮಾಜವಾಗಿ ಜೀವಂತವಾಗಿದೆ. ಕಾರಣ ನಮ್ಮ ಪೂರ್ವಿಕರಲ್ಲಿದ್ದಂತ ಕ್ಷಾತ್ರ ತೇಜಸ್ಸು. ಯಾರೋ ಒಂದೆರಡು ಜನಾಂಗ 100-200 ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡ್ತಾ ಒಂದು ಮಾತ್ರಕ್ಕೆ ನಾಶ ಆಗ್ಲಿಕ್ಕೆ ನೆನ್ನೆ ಮೊನ್ನೆ ಹುಟ್ಟಿದಂತ ಧರ್ಮ ಅಲ್ಲ ಸ್ವಾಮಿ ಇದು. ಯಾರೋ ಒಬ್ರು ಹೇಳಿದ್ರ ಅಂದ ಮಾತ್ರಕ್ಕೆ ಇವ್ರು ಹೇಳಿದಂತೆ ಅಷ್ಟು ಸುಲಭವಾಗಿ ಹಿಂದೂ ಧರ್ಮದ ನಿರ್ಮೂಲನೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಒಮ್ಮೆ ಇವ್ರಿಗೆ ಅರ್ಥ ಮಾಡಿಸಿ ಹೇಳಿಸ್ಬೇಕು. ಸನ್ಮಾನ್ಯ ಉದಯನಿಧಿ ಸ್ಟಾಲಿನ್ ಅವರೇ ಅರ್ಥ ಮಾಡ್ಕೊಳ್ಳಿ. ಈ ಧರ್ಮವನ್ನ ನಾಶ ಮಾಡಲಿಕ್ಕೆ ಈ ಧರ್ಮದಲ್ಲಿ ಇವತ್ತು ಜೀವಂತವಾಗಿರುವಂತ ಪೂರ್ವಿಕರು ಯಾರೊಬ್ಬರು ಕೂಡ ಇವತ್ತು ಇಲ್ಲಿ ನಿಂತಿದ್ದೀವಲ್ಲ ನಾವು ಹಿಂದೂಗಳು, ನಮ್ಮ ಪೂರ್ವಿಕರು ಯಾರೊಬ್ಬರು ಕೂಡ 2 kg ಅಕ್ಕಿ ಮೂಟೆ ನೋಡಿದ ತಕ್ಷಣ ಮತಾಂತರ ಆದಂತ ಪೂರ್ವಿಕರಲ್ಲ ಸ್ವಾಮಿ. ನಮ್ಮ ಪೂರ್ವಿಕರು ಯಾರು ಅಂತ ಕೇಳಿದ್ರೆ ಇದೇ ಮೊಘಲರು, ಇದೇ ಪೋರ್ಚುಗೀಸರು, ಇದೇ ಡಚ್ಚರು ನಮ್ಮ ಪೂರ್ವಿಕರ ಮೇಲೆ ಕತ್ತಿಯನ್ನಿಟ್ಟು 2 ಆಯ್ಕೆಯನ್ನ ಕೊಟ್ಟರು. ಒಂದು ಈ ಕ್ಷಣ ಮತಾಂತರ ಆಗೋ ಇಲ್ಲ ಪ್ರಾಣ ಬಿಡು, 2 ಆಯ್ಕೆ ಇಟ್ಟಿದ್ದು ನಮ್ಮ ಪೂರ್ವಿಕರ ಮುಂದೆ. ಆಗ ಕತ್ತಿನ ಅಂಚಿನಲ್ಲಿ ಅಕ್ಷರಶಃ ಜೀವ ಬೆದರಿಕೆಯಲ್ಲಿ ನಿಂತಿದ್ದಂತ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಅದು ಬೇಕಾದ್ರೆ ಪ್ರಾಣ ಬಿಡ್ತೀವಿ ಆದ್ರೆ ಧರ್ಮ ಬಿಡೋದಿಲ್ಲ ಅಂತ. ಈ ಉತ್ತರ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ರಿಂದ ಇವತ್ತು ನಾವು ಹಿಂದೂಗಳಾಗಿ ಉಳಿದಿರೋದು. ಇಂತಹ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆ, ಸಾವಿರಾರು ವರ್ಷದ ದಾಳಿಯ ನಡುವೆ, ಶತಮಾನಗಳ ಕಾಲದ ಆಕ್ರಮಣಗಳ ನಡುವೆ, ನೂರಾರು ಜನಾಂಗದ ಆಕ್ರಮಣಗಳ ನಡುವೆ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂತ ಮೃತ್ಯುವನ್ನು ಸೆಣಸಿ ಮೃತ್ಯುವನ್ನು ಮಡಿಸಿದ ಮೃತ್ಯುಂಜಯ ಧರ್ಮ ಜಗತ್ನಲ್ಲಿ ಯಾವ್ದಾರು ಇದ್ರೆ ಅದು ನನ್ನ ಸನಾತನ ಹಿಂದೂ ಧರ್ಮ ಮಾತ್ರ. ಈ ಧರ್ಮವನ್ನ ನಾಶ ಮಾಡುವಂತ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆನಲ್ಲಿ ಹೇಳಿದಂತ ಮಾತು.